ಸೊ ಅದೇ ನಿಮ್ದು ಇಂಟ್ರೊಡಕ್ಷನ್ ಕೊಡೋಣ ಅಂತಾನೆ ಹೋದೆ, ನೀವು ಆಲ್ರೆಡಿ ಮಾತಾಡಿದ್ರಿ. ಸೊ ಏನಿದು ನಿಮ್ದೊಂದು ಡಿಫರೆಂಟ್ ಲುಕ್, ಆರ್-ಸಿ-ಬಿ ಫ್ಯಾನ್ಸ್ ಅಂದ್ರೆ ಪಕ್ಕ ಅವ್ರು ಡಿಫರೆಂಟ್ ಆಗಿರುತ್ತಾರೆ. ಸೊ ಏನಿದು ನಿಮ್ ಡಿಫರೆಂಟ್ ಲುಕ್? ನಾನೊಂದು ಮಾಡ್ಬಿಟ್ಟಿದೀನಿ. ನಾನು ಯಾವ ವಿಡಿಯೋ ಅಲ್ಲಾದ್ರೂ ನೀವು ನೋಡಿ, ನಮ್ ಪೇಜ್ ಅಲ್ಲಾದ್ರೂ ಎಲ್ಲಾದ್ರೂ ಆಗ್ಲಿ, ನಾನು ಆರ್-ಸಿ-ಬಿ ಟಿ ಶರ್ಟ್ ಹಾಕೊಂಡ್ ಮಾತಾಡಲ್ಲ. ಹಾ. ಆರ್-ಸಿ-ಬಿ ಗೆದ್ದ ಮೇಲೆ ನಾನು ಟಿ ಶರ್ಟ್ ಹಾಕೊಂಡ್ ಮಾತಾಡೋದು. ಶಪಥ. ಇದೊಂದು ಶಪಥ ತಗೊಂಡಿದೀನಿ. ಹ್ಮ್. ಅಂಡ್ ನಾಳಿದಿಂದ ಹಾಕೊಂಡ್ ಹೋಗ್ತೀನಿ ಆಫೀಸ್ಗೆ ಕೂಡ ಅಂತ ತಗೊಂಡಿದೀನಿ. ಸೊ ಪಕ್ಕ ಗೆಲ್ತಾರೆ ನಮ್ಗೆ. ಪಕ್ಕಾ ಗೆಲ್ತಾರೆ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಪಂಜಾಬ್ ಕೂಡ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಯಾಕಂದ್ರೆ ಅವ್ರು ಗುಜರಾತ್ ಅವ್ರು ಆಲ್ರೆಡಿ ನಿನ್ನೆ ಆಡಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರಿಗೊಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಆ ಪಿಚ್ ಕಂಡೀಷನ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಸಿಂಕ್ ಆಗಿ ಅಸೆಸ್ ಮಾಡಿ ಆಡಿದ್ದಾರೆ, ಗೆದ್ದಿದ್ದಾರೆ. ಸೊ ಅವ್ರಿಗೆ ಆಬ್ವಿಯಸ್ಲಿ ಅಪ್ಪರ್ ಹ್ಯಾಂಡ್ ಇದೆ. ಅಂಡ್ ಆರ್-ಸಿ-ಬಿಗೆ ಅವ್ರು ಇನ್ನ ಗುಜರಾತ್ ಪಿಚ್ ಅಲ್ಲಿ ಆಡಿಲ್ಲ. ಸೊ ಅಷ್ಟು ಆ ಪಿಚ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಆಬ್ವಿಯಸ್ಲಿ. ಅದಕ್ಕೆ ದಟ್ ಇಸ್ ವೈ ಬೌಲಿಂಗ್ ತಗೊಂಡ್ರೆ ಚೆನ್ನಾಗಿ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಯಾವ ತರ ಪಿಚ್ ರಿಯಾಕ್ಟ್ ಆಗ್ತಾ ಇದೆ ಅಂತ. ಸುಮ್ನೆ ಬ್ಯಾಟಿಂಗ್ ತಗೊಂಡು ಅಲ್ಲಿ ಹೋಗಿ ಬ್ಯಾಟ್ ಬೀಸ್ ಆಡೋದು, ಸುಮ್ನೆ ವಿಕೆಟ್ಸ್ ಎಸೆಯೋ ತರ ಇರುತ್ತೆ. ಹೌದು. ಅದಕ್ಕೆ ಸೊ ಇನ್ನೊಂದು ವಿಚಾರ, ಫ್ಯಾನ್ಸ್ ಏನ್ ಚರ್ಚೆ ಮಾಡ್ತಾ ಇದ್ರು ಅಂದ್ರೆ, ಮುಂಬೈ ಇಂಡಿಯನ್ಸ್ ಬರ್ಬೇಕಾ ಫೈನಲ್ಗೆ, ಪಂಜಾಬ್ ಬರ್ಬೇಕನ್ನೋ ಚರ್ಚೆ ಕೂಡ ತುಂಬಾ ಇತ್ತು. ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಎಲ್ಲಾ ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಬೇಡ ಅಂತ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್, ಸ್ಟ್ರಾಂಗ್ ಟೀಮು. ಅವರು ಬಂದ್ರೆ ಒಂಥರ ಆಸ್ಟ್ರೇಲಿಯಾ ಪ್ಲೇಯರ್ಸ್ ತರ, ಹೌದು. ಯಾವಾಗ ಬೇಕಾದ್ರೆ ಹೆಂಗಾರು ಆಟ ಆಡ್ತಾರೆ. Yes. ಕಪ್ ಅಂತೂ ನಮಗೆ ಕಷ್ಟ ಆಗ್ಬೋದು ಅನ್ನೋ ತರ ಇತ್ತು. ಇವಾಗ ಪಂಜಾಬ್ ಬಂದಿದೆ. ಸೊ ಪಂಜಾಬ್ ಬಂದ್ರು ಕೂಡ ನಾವೇನು ಈಸಿಯಾಗಿ ಅವ್ರೇನ್ ಕಪ್ ತಗೊಂಡೋಗ್ರಿ ಕೊಡಲ್ಲ, ಕರೆಕ್ಟ್ ಆಗಿ ಆಡ್ಬೇಕು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪಂಜಾಬ್ ಯಾವ ತರ ಸ್ಟ್ರಾಂಗ್ ಇದೆ ನಮ್ಮ ಆರ್-ಸಿ-ಬಿ ಕಂಪೇರ್ ಮಾಡಿದ್ರೆ? ಪಂಜಾಬ್ ಅವರು ಪ್ಲೇ ಆಫ್ಸ್ ಬಂದಿದ್ದೆ 11 ವರ್ಷ ಆದ್ಮೇಲೆ. ಅವ್ರು ಲಾಸ್ಟ್ ಪ್ಲೇ ಆಫ್ಸ್ ಬಂದಿರೋದೇ 2014 ಅಲ್ಲಿ. ಸೊ 11 ವರ್ಷ ಆದ್ಮೇಲೆ ಅವರು ಪ್ಲೇ ಆಫ್ಸ್ ಬಂದಿದ್ದಾರೆ. ಬಟ್ ಆರ್-ಸಿ-ಬಿ ಲಾಸ್ಟ್ 6 ಇಯರ್ಸ್ ಅಲ್ಲಿ 5 ಸಲ ಬಂದಿದ್ದಾರೆ ಪ್ಲೇ ಆಫ್ಸ್ಗೆ. ಒಂದು ಎಲಿಮಿನೇಟರ್ ಅಲ್ಲಿ ಸೋತಿದ್ದಾರೆ, ಒಂದು ಕ್ವಾಲಿಫೈರ್ ಅಲ್ಲಿ ಸೋತಿದ್ದಾರೆ. ಈ ತರ ಸುಮಾರು ಆಲ್ಮೋಸ್ಟ್ ಆ ಏರಿಯಲ್ಲೇ ಸುತ್ತಾಡ್ತಾ ಇದ್ದಾರೆ ಆರ್-ಸಿ-ಬಿ. ಸೊ ಇದೇನ್ ಇನ್ನೊಂದ್ 1 ಸ್ಟೆಪ್ ಅಹೆಡ್ ಅಷ್ಟೇ. ಸೊ ಆರ್-ಸಿ-ಬಿಗೆ ಅಷ್ಟು ದೊಡ್ಡ ಟಾಸ್ಕ್ ಅಲ್ಲ. ಪ್ಲಸ್ ಈ ಪ್ರೆಷರ್ ಸಿಚುವೇಶನ್ಸ್ ಅಲ್ಲಿ ಆಡಿದ್ದಾರೆ ಆರ್-ಸಿ-ಬಿ. ಬಟ್ ಪಂಜಾಬ್ಗೆ ಅವರು ಪ್ಲೇ ಆಫ್ಸ್ ಬಂದಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅವ್ರಿಗೆ. ಸೊ ಅವ್ರಿಗೆ ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ಬಂದ್ಬಿಟ್ಟು ಇಲ್ಲಿ ಆಡಿಯೋದು, ಗೆಲ್ಲೋದು. ನೆನ್ನೆನೂ ಅಷ್ಟೇ ಶ್ರೇಯಸ್ ಅಯ್ಯರ್ ಒಬ್ಬ ಏನಾದ್ರು ಔಟ್ ಆಗಿದ್ರೆ ಗಾನ್ ಮ್ಯಾಚ್. ಅವ್ರ ಬ್ಯಾಟಿಂಗ್ ಫುಲ್ ಕೊಲಾಪ್ಸ್ ಆಗಿತ್ತು. ಅವ್ನು ಶಶಾಂಕ್ ಸಿಂಗ್ ಅಷ್ಟೇ, ಅವ್ರು ರನ್ಔಟ್ ಆಗಿದ್ದು ತುಂಬಾ ಫುಲಿಶ್ ವಿಕೆಟ್. ಸೊ ಶ್ರೇಯಸ್ ಅಯ್ಯರ್ ಒಬ್ರೆ ಅವ್ರ ಆಂಕರಿಂಗ್ ರೋಲ್ ಅವ್ರೊಬ್ರೆ ಮಾಡೋದು. ಅವ್ರೊಬ್ರನ್ನ ಔಟ್ ಮಾಡಿದ್ರೆ ಗೇಮ್ ಇಸ್ ಆರ್ಸ್. ಸೊ ಇವ್ರು ಹೇಳ್ದಂಗೆ ಪಂಜಾಬ್ ಅಲ್ಲಿ ನೋಡಿದ್ರಿ ಲಾಸ್ಟ್ ಮ್ಯಾಚ್, ಒಬ್ರು ಯಾರೋ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡಿದ್ರು, ಅವ್ರೇನು ಹೋಗಿದ್ರೆ ಮ್ಯಾಚ್ ಸೋಲ್ತಾ ಇತ್ತು ಅಂತ. ಬಟ್ ನಮ್ಮ ಆರ್-ಸಿ-ಬಿ ಆ ತರ ಇಲ್ಲ ಈ ಸೀಸನ್ ಅಲ್ಲಿ. ಸೊ ಯಾರೋ ನೋಡಿ ನೀವು ರೆಕಾರ್ಡ್ ಅನ್ಸುತ್ತೆ, ಮ್ಯಾನ್ ಆಫ್ ದಿ ಮ್ಯಾಚ್. ಸೊ ಅದು ಎಲ್ಲರಿಗೂ ಇಬ್ರು ಪ್ಲೇಯರ್ಸ್ ಗೆ 2 ಸಲ ಬಂದಿದೆ. ಇನ್ನೆಲ್ಲ ಡಿಫ್ರೆಂಟ್ 8-9 ಜನಕ್ಕೆ ಡಿಫ್ರೆಂಟ್ ಪ್ಲೇಯರ್ಸ್ ಬಂದಿದೆ. ಸೊ ಇದು ರೆಕಾರ್ಡ್, IPL ಇದರಲ್ಲೇ ಇತಿಹಾಸದಲ್ಲೇ ರೆಕಾರ್ಡ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ಟೀಮ್ ಅಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಿಮಗೆ ಅವಾರ್ಡ್ ತಗೊಂಡಾಗ್ಲೇ ಗೊತ್ತಾಗುತ್ತೆ ಅವ್ರವ್ರದ್ದು ಆಟ ಹೆಂಗಿದೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಫೈನಲ್ ಮ್ಯಾಚ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ, ಅಥವಾ ಇರೋ ನಮಗೆ ಸ್ಕ್ವಾಡ್ ಸಾಕಾ ಅಂತ? ಎಲ್ಲರೂ ಆಡ್ತಿರೋದು, ಆಸ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಅದೇ ಹೇಳಿರೋದು, ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್, ಟೀಮ್ ಸ್ಪೋರ್ಟ್ಸ್ ತರಾನೇ ಆಡ್ಬೇಕು. ಯಾರೋ ಒಬ್ರನ್ನ ನಂಬ್ಕೊಂಡು ಅವ್ರು ಆಡ್ತಾರೆ, ಅವರೇ ನಮ್ ದೇವ್ರು, ನೀನೇ ದೇವ್ರ ಗುರು ಅಂತ ಲಾಸ್ಟ್ ಸ್ಟೇಟಸ್ ಹಾಕೋದು ಸಿಚುವೇಶನ್ ಬರಬಾರ್ದು. ಎಲ್ಲರೂ ಆಡಿದ್ರೆ ಬೌಲರ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟು, ಬ್ಯಾಟ್ಸ್ಮನ್ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ರೆ ಟೀಮ್ ವಿನ್ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ಆರ್-ಸಿ-ಬಿ ಬಗ್ಗೆ ಈ ಸಲ ಆ ಟೆನ್ಷನ್ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ನಮ್ ಬ್ಯಾಟಿಂಗ್ ಅಂಡ್ ಬೌಲರ್ಸ್ ಎಲ್ಲಾರು ಚೆನ್ನಾಗಿ ಆಡ್ತಾ ಇದಾರೆ. ಚೇಂಜಸ್ ಅಂತ ಏನೂ ಇಲ್ಲ. ಲಿವಿಂಗ್ಸ್ಟನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಟಿಮ್ ಡೇವಿಡ್ ಇನ್ ಕೇಸ್ ಅವ್ರ ಇಂಜುರಿಯಿಂದ ಹೊರಗೆ ಬಂದಿದ್ರೆ ಇಟ್ ಇಸ್ ಬೆಟರ್. ಟಿಮ್ ಡೇವಿಡ್ ಈವನ್ ಇನ್ ದ ಫೀಲ್ಡಿಂಗ್ ಅದ್ರಲ್ಲೂ ನೋಡ್ಬೋದು, ಚೆನ್ನಾಗಿ ಫೀಲ್ಡ್ ಮಾಡೋದ್ರಿಂದ ಅವ್ರು ಬಂದ್ರೆ ತುಂಬಾ ಒಳ್ಳೇದು. ಅಂಡ್ ಒನ್ ಮೋರ್ ಥಿಂಗ್, ಆಸ್ ಐ ಟೋಲ್ಡ್, ಮಯಾಂಕ್ ಅಗರ್ವಾಲ್, ನಾನ್ ಮಯಾಂಕ್ ಅಗರ್ವಾಲ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಒಂದ್ ಮ್ಯಾಚ್ ಆಡ್ಬಹುದೇನೋ, ಮತ್ತೆ ಡೌಟ್ ಇತ್ತು, ತುಂಬಾನೇ ಡೌಟ್ ಇತ್ತು. ಬಟ್ ಹಿ ಈಸ್ ಪ್ಲೇಯಿಂಗ್ ವೆಲ್. ಸೊ ಅವ್ರನ್ನ ಐ ಥಿಂಕ್ 5th ಪ್ಲೇಸ್ ಅಲ್ಲಿ ಬಂದ್ರೆ ಬೆಟರ್ ಏನೋ. ಲಾಸ್ಟ್ ಟೈಮ್ 3rd ಪ್ಲೇಸ್ ಅಲ್ಲಿ ಬಂದಿರೋದು ಐ ಡೋಂಟ್ ನೋ, ಐ ಮೀನ್ ಟೆಕ್ನಿಕಲಿ ಐ ಡೋಂಟ್ ನೋ, ಅಷ್ಟು ಗೊತ್ತಿಲ್ಲ. ಬಟ್ 5th ಪ್ಲೇಸ್ ಅಲ್ಲಿ ಬಂದ್ರೆ ಅಷ್ಟು ಪ್ರೆಷರ್ ಇರಲ್ಲ, ಆಟ ಆಡಕ್ಕೆ ಸ್ವಲ್ಪ ಸ್ಕೋಪ್ ಜಾಸ್ತಿ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಹೇಳ್ತೀರಾ? ಹೌದು, ಲೈನಪ್ ಅಲ್ಲಿ ಸ್ವಲ್ಪ ಚೇಂಜಸ್, ಬಟ್ ಅದರ್ವೈಸ್ ಎಲ್ಲಾ ಟೀಮ್ ಚೆನ್ನಾಗಿದೆ. ಅಂಡ್ ಅದೇ ಅವರಲ್ಲಿ ಸ್ವಲ್ಪ ಯಂಗ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. ಪ್ರಭ್ ಸಿಮ್ರನ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಥವಾ ನಮ್ಮ ಕ್ಯಾಪ್ಟನ್ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಎಲ್ಲಾರು ಹಿಟ್ಟರ್ಸ್ ಇರೋದ್ರಿಂದ ಸೊ ಸ್ವಲ್ಪ ಅವರು ಫಿಯರ್ಲೆಸ್ ಆಗಿ ಆಡ್ತಾರೆ ಅನ್ನೋದು ಒಂದು ಅಷ್ಟೇ. ಬಟ್ ಒನ್ಸ್ ಅಗೇನ್ ಡಿಪೆಂಡ್ಸ್, ನಮ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿದ್ರೆ ಅವರು ಮತ್ತೆ ಹಿಟ್ ಮಾಡೋಕ್ಕೂ ಹೆದರುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬಟ್ ಅದೇ ಎಂಟೈರ್ ಟೀಮ್ ಗೇಮ್ ನ ಟೀಮ್ ಸ್ಪಿರಿಟ್ ಅಲ್ಲಿ ಆಟ ಆಡಿದ್ರೆ ಆರ್-ಸಿ-ಬಿಗೆ ಏನು ಭಯ ಇಲ್ಲ. ಅವ್ರು ಹೇಳಿರೋ ಪ್ರಕಾರನೇ
ಅವರು ಪ್ಲೇ ಆಫ್ಸ್ಗೆನೆ 11 ಇಯರ್ಸ್ ಆದ್ಮೇಲೆ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ ಅವ್ರಿಗೆ. ಸಿಚುವೇಶನ್ ಹ್ಯಾಂಡಲ್ ಮಾಡೋದು, ದೋ ದೇ ಆರ್ ಗುಡ್ ಪ್ಲೇಯರ್ಸ್, ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಅನ್ನೋ ಸ್ವಲ್ಪ ಭಯ ಇರ್ಬೋದು. ಅದ್ರಲ್ಲಿ ನಾವು ಬಂದು ಹೋಗಿರೋದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದೀವಿ. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಬೆನಿಫಿಟ್ ಆಗಬಹುದು, RCBಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.